ಕರವೇ ಗಜಸೇನೆಯ ರಾಜ್ಯಾಧ್ಯಕ್ಷರಾದಂತಹ ತಾಯನಾಡು ರಾಘವೇಂದ್ರ ಅವರು ಇಬ್ಬರಿಗೂ ಕೂಡ ನಮಸ್ಕಾರ. ಚರ್ಚೆಗೆ ಸ್ವಾಗತ. ಐಲ್ ಜಸ್ಟ್ ಟೇಕ್ ದ ಫಸ್ಟ್ ರಿಯಾಕ್ಷನ್ ಆಫ್ ರಾಘವೇಂದ್ರ ಅವರು. ಸರ್, ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಕೇವಲ ಸೋಷಿಯಲ್ ಮೀಡಿಯಾದಿಂದಾನೇ ರಾಜಕೀಯ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಫಸ್ಟ್ ರಿಯಾಕ್ಷನ್. ಸೋಷಿಯಲ್ ಮೀಡಿಯಾದಿಂದ ಬದಲಾವಣೆ ಏನಾಗಲ್ಲ. ಯುವಕರನ್ನು ಹಾದಿ ತಪ್ಪಿಸೋ ರೀತಿ ಇದೆ ಇದು. ಯಾಕೆಂದರೆ ಇವತ್ತೆಲ್ಲೋ ಅಮೇರಿಕದಲ್ಲಿ ಕುತ್ಕೊಂಡು ಒಂದು ಪಕ್ಷ ಕಟ್ತಾನೆ ಅಂತ ಅಂದರೆ ಇದೆಲ್ಲೋ ಅಮೇರಿಕದ ಹೊನ್ನಾರನೇ ಇರೋದು. ಯಾಕೆಂದರೆ ಈಗ ಮೊನ್ನೆ ಅಮೇರಿಕದ ಅಧ್ಯಕ್ಷ ಚೀನಾಗೆ ಬಂದೋಗಿದ್ದಾರೆ, ನಮ್ಮ ವೈರಿ ದೇಶಕ್ಕೆ ಬಂದೋಗಿದ್ದಾರೆ. ಇದೆಲ್ಲೋ ಒಂದು ಕಡೆಗೆ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುವಂಥ ಅನ್ನೋ ರೀತಿ ಕಾಣ್ತಾ ಇದೆ. ಆಮೇಲೆ ನಮ್ಮ ಯುವಕರು ಏನಕ್ಕಾರು ಮರಳಾಗ್ತದ್ರೆ, ಇವಾಗ ಏನೋ ಹೊಸದಾಗಿ ಏನೋ ಒಂದು ಬಂದ್ಬಿಡ್ತು ಅಂದರೆ ಅದರಿಂದ ಹೋಗೋದಲ್ಲ, ಅದನ್ನು ಕೂಲಂಕುಷವಾಗಿ ಈಗ ಪರಿಶೀಲನೆ ಮಾಡಬೇಕು. ಏನು ಇವಾಗ ಅದೇ ರೀತಿ ಡೆಲ್ಲಿಯಲ್ಲಿ ಒಂದು ಸರ್ಕಾರ ನಡೆಸುತ್ತಾ ಆಮ್ ಆದ್ಮಿ ಪಾರ್ಟಿ ಇವತ್ತು ಕೇಜ್ರಿವಾಲ್ ಅವರು ಇದೇ ಭ್ರಷ್ಟಾಚಾರ ಹಗರಣದಲ್ಲಿ ಒಳಗಡೆ ಹೋಗ್ಬಂದಿದ್ದಾರೆ. ಈಗ ಅದೇ ಹಿನ್ನೆಲೆ ಅವ್ರದ್ದೇ ಅಂತ ಹೇಳ್ತಾರೆ. ಯಾಕೆಂದರೆ ಅದನ್ನು ಈಗ ಏನು ಈ ಒಂದು ಪಾರ್ಟಿ ಕಟ್ಟಿರೋ ಮನುಷ್ಯ ಅದೇ ಪಕ್ಷದ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡಿರೋಂಥ ವ್ಯಕ್ತಿ, ಅವರ ಒಂದು ಹಿನ್ನೆಲೆ ಇರುವಂಥ ವ್ಯಕ್ತಿ. ಈಗ ಆಗಿದ್ದಾಗ ಇದು ಎಲ್ಲೋ ಒಂದು ಕಡೆಗೆ ನಾವು ಕೇಜ್ರಿವಾಲ್ಗರ ಅಭಿಮಾನಿಗಳಾಗಿದ್ದೀವಿ, ಏನೋ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿಬಿಡ್ತಾರೆ, ಹೊಸದೊಂದು ಪಕ್ಷ ಬಂತು ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ಪಂಜಾಬ್ ಇರ್ಬೋದು, ದೆಹಲಿ ಇರ್ಬೋದು, ಅವ್ರಿಗೆ ಸರ್ಕಾರವನ್ನು ಕೈ ಕೊಡ್ತು. ಆದರೆ ಅವ್ರು ಮಾಡಿದ್ದೇನು? ಅವರು ಐಷಾರಾಮಿಗೆ ಹೋದರು, ಬಂಗ್ಲೆಗಳು ಕಟ್ಟಿಕೊಂಡ್ರು, ಎಲ್ಲ ಮಾಡಿದರು. ಆ ರೀತಿ ಇವತ್ತು ಜನಗಳು, ನಮ್ಮ ಯುವಕರು ಇವತ್ತು ಎಲ್ಲೋ ಒಂದು ಕಡೆಗೆ ಈ ಮೋದಿ ಅವರು ಸದೃಢವಾಗಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೆ ಗ್ಯಾಸು ಪೆಟ್ರೋಲು ಬೇರೆ ಬೇರೆ ದೇಶದಲ್ಲಿ ಅತಂತ್ರವಾದರೂ ಕೂಡ ಇವತ್ತು ಸ್ವಲ್ಪ ಗ್ಯಾಸು ಪೆಟ್ರೋಲು ಸಿಗ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನಾಗಿದೆ, ನಮ್ಮ ಜನತೆ ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಇವಾಗ ಏನಾಗುತ್ತೆ ನೋಡಿ. ನಾವೆಲ್ಲ ಹಳ್ಳಿ ಜನಾಂಗದವರು ಬಂದಿರೋದು. ಈಗ ಒಂದು ಗಾದೆ ಮಾತುಗಳು ಏನೋ ನಾವೇ ಹೇಳ್ತೇವೆ ಕೆಲ ಕಡೆ, ಏನಪ್ಪ ನೀನು ಒಳ್ಳೆ ಜಿರ್ಲೆ ಥರ ಕಾಡ್ತೀಯಾ, ಒಳ್ಳೆ ನೀನು ಇದ್ರ ಥರ ಕಾಡ್ತೀಯಾ, ಆ ರೀತಿ ಒಂದು ಮಾತನ್ನ ಈ ಅವರು ತಮಾಷೆಗೆ ಹೇಳಿರ್ಬೋದು. ಅವರು ಸ್ವಾಮೀಜಿಗೆ ಅವರು ಕೆಲಸ ಮಾಡ್ತೀವಿ ಈಗ ನಾವು ನಮ್ಮ ಮನೆ ಬಂದಿರೋ ಅಡುಗೆ ಮನೆ ಬಂದಿರೋ ಜಿರ್ಲೆ ಓಡ್ಸೋಕ್ಕೆ ಆಗ್ತಾ ಇಲ್ಲ, ಯಾವ್ಯಾವುದೋ ಮೆಡಿಸಿನ್ ಹಾಕಿದ್ರು ಆಗ್ತಾ ಇಲ್ಲ. ಆಮೇಲೆ ಆ ಒಂದು ಹಾಕಿರೋ ಮೆಡಿಸಿನ್ಗೆ ಎಷ್ಟೋ ಜನ ಸತ್ತೋಗಾರ ಬಿಟ್ರೆ ಕೆಲವು ಜಿರ್ಲೆಗಳು ಸತ್ತೋಗಿಲ್ಲ. ಅಂಥದ್ರಲ್ಲಿ ಜಿರ್ಲೆ ಪಾರ್ಟಿನೇ ಒಂದು ಕಟ್ಕೊಂಡು ಇವತ್ತು ಇದು ಎಲ್ಲೋ ಒಂದು ಕಡೆಗೆ ಒಂದು ಹೊನ್ನಾರ ಅನಿಸುತ್ತೆ. ನಮ್ಮ ದೇಶವನ್ನು ಆರ್ಥಿಕ ಸ್ಥಿತಿ ಮತ್ತು ಯುವಕರನ್ನ ಒಡೆದಾಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೂಲಂಕುಷವಾಗಿ ಕೇಂದ್ರ ಸರ್ಕಾರ ಇರ್ಬೋದು ಇದನ್ನು ಪರಿಶೀಲನೆ ಮಾಡಬೇಕು. ಇವತ್ತು ಯುವಕರೆಲ್ಲ ಒಂದು ಎಚ್ಚೆತ್ಕೊಂಡು ಇವತ್ತು ಪರಿಶೀಲನೆ ಮಾಡಬೇಕು. ಅಲ್ಲ, ಕೇವಲ ಈಗ ನಿರ್ಬಂಧ ಹೇರಿದ ಕ್ಷಣಕ್ಕೆ ಇದು ಬೇರೆ ಸ್ವರೂಪವನ್ನು ಪಡ್ಕೊಳ್ಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈಗ ಎಕ್ಸ್ ಖಾತೆ ಮೇಲೆ ನಿರ್ಬಂಧ ಹೇರಿತು ಕೇಂದ್ರ ಸರ್ಕಾರ, ಇನ್ಸ್ಟಾಗ್ರಾಮ್ ಖಾತೆ ಮೇಲೆ ಹೇರಬಹುದು ಅಂತ ಚರ್ಚೆಗಳಾಗ್ತಾ ಇದೆ. ಇದು ಬೇರೆ ರೀತಿ ಸ್ವರೂಪ ಪಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲ, ಖಂಡಿತ. ಈಗ ಅದು ಬೇಕಾಗಿರೋದು ಅದು ನೋಡ್ರಿ. ಇವತ್ತು ನಮಗೆ ಬಂದಿರೋ ದರಿದ್ರ, ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಾಚಿಕೆ ಆಗ್ಬೇಕ್ರಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕಾಕ್ರೋಚ್ ಪಾರ್ಟಿಯ ಒಂದು ಟಿ ಶರ್ಟನ್ನು ಬಿಡುಗಡೆ ಮಾಡ್ತಾರೆ ನಿನ್ನೆ. ಅಂದರೆ ಇದನ್ನು ನೋಡಿ, ನಾವೇನಾದರೂ ನಾವೇ ಸಂಘಟನೆಯಿಂದ ಒಂದು ಕಾರ್ಯಕ್ರಮ ಅಥವಾ ನಿಮ್ಮ ಮಾಧ್ಯಮದರ ಒಂದು ಕಾರ್ಯಕ್ರಮ ಇದ್ದರೆ ನಮ್ಮ ಸಮಯ ಇಲ್ಲಪ್ಪ, ಟೈಮ್ ಇಲ್ಲ ಅಂತಾರೆ ನಮ್ಮ ಮುಖ್ಯಮಂತ್ರಿಗಳು. ಅಂಥದ್ರಲ್ಲಿ ರಾತ್ರೋರಾತ್ರಿ ಇವರೊಂದು ಟಿ ಶರ್ಟನ್ನು ರಿಲೀಸ್ ಮಾಡ್ತಾರೆ, ಉದ್ಘಾಟನೆ ಮಾಡೋದನ್ನು ಬಿಡುಗಡೆ ಮಾಡ್ತಾರೆ ಅಂದರೆ ಈ ಕಾಕ್ರೋಚ್ ಪಕ್ಷ ಯಾರ್ದು? ಇದನ್ನು ವಾಸ್ತವ ಸ್ಥಿತಿ ನೋಡ್ರಿ. ಇವತ್ತು ಇದೇನಾಗಿದೆ, ಈ ವೆಸ್ಟ್ ಬೆಂಗಾಳಲ್ಲಿ BJP ಬಂತು, ಎಲ್ಲ ಕಡೆ BJP ಬರ್ತಾ ಇರೋದ್ರಿಂದ ಏನಾದರೂ ಮಾಡಿ BJPಯ ಈ ಯುವಕರ ಪಡೆಗಳನ್ನು ಒಡೆದಾಕಬೇಕು, ಆಳಬೇಕು. ಯಾಕೆ ಬ್ರಿಟಿಷರು ನಮ್ಮನ್ನ ಆಳಿದ್ದಾಗೆ ಇದೇ ರೀತಿ ಒಡೆದಾಳಿನೇ ಆಳಿದ್ದು. ಅದೇ ಥರನೇ ಇವರು ಏನಾದರೂ ಒಂದು ಯುವಕರ ಮನಸ್ಥಿತಿನ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು, ಅವ್ರು ಹಾದಿ ತಪ್ಪಿಸ್ಬೇಕು ಅನ್ನೋದಕ್ಕೆ ನನ್ನ ಪ್ರಕಾರವಾಗಿ ಈಗೇನು ಮಮತಾ ಬೆನರ್ಜಿ ಇರ್ಬೋದು, ಇವೆಲ್ಲ ಬೇರೆ ಬೇರೆ ಅಥವಾ ಪಕ್ಷಗಳಿದಾವಲ್ಲ, ಇವರೆಲ್ಲ ಸೇರ್ಕೊಂಡು ಈ ಕಾಕ್ರೋಚ್ ಅನ್ನೋ ಒಂದು ಪಕ್ಷನ ಹುಟ್ಟಾಕಿರ್ತಾರೆ. ಇದೆಲ್ಲ ತುಂಬ ಪ್ರೀ ಪ್ಲಾನು. ಇವತ್ತು ಈ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಇವತ್ತು ನೋಡ್ರಿ, ಮೋದಿ ಅವರು ಹೋಗಿದ್ದಾರೆ, ಯಾರೋ ಇಟಲಿ ಪ್ರಧಾನಿಗೆ ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಏನ್ರಿ ಆಗುತ್ತೆ? ನಾವು ಯಾರ್ದೋ ಮನೆಗೆ ಹೋದ್ರೆ ಇವೆಲ್ಲ ಮನೆಗೆ ಹೋಗ್ಬೇಕಾದ್ರೆ ಮಕ್ಳಿರ್ತಾರೆ ಅಂತ ಚಾಕ್ಲೇಟ್ ತೊಗೊಂಡು ಹೋಗ್ತೇವೆ, ಅದೊಂದು ಬಾಂಧವ್ಯದ ಸಂಕೇತ. ಅದೇ ರೀತಿ ಇವರೆಲ್ಲ ಸಿಗರೇಟ್ ಹಚ್ಚಿದ್ರು, ಲವ್ ಬ್ಯಾಂಡಲ್ಲಿ ಡ್ಯಾನ್ಸ್ ಆಡಿದ್ರು, ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಒಂದು ಚಾಕ್ಲೇಟ್ ಕೊಟ್ಟಿದ್ದೆ ಮಹಾಪರಾಧ ಆಗೋಯ್ತು, ಮೋದಿ ಅವರು ಹೋದ್ರು ಅಂತ ಹೇಳಿದರೆ ನಮ್ಮ ದೇಶದ ಮರ್ಯಾದೆನ ನಾವೇನೇ ಕಳೆದ ರೀತಿ ಇದಲ್ಲ. ನಾನೇನು ಮೋದಿ ಪರ ನಮ್ದು ಯಾವುದೇ ಪಕ್ಷ ಆಗ್ತಿದ್ವಲ್ಲ, ಆದರೆ ವಾಸ್ತವ ಸ್ಥಿತಿನ ನಾವು ಹೇಳ್ತಾ ಇರೋದು. ಇವತ್ತು ಮಾಡಿದಾಗ ಚೆನ್ನಾಗಿತ್ತು, ಇವ್ರು ಮಾಡೋ ಚೆನ್ನಾಗಿರಲ್ಲ ಅನ್ನೋ ತರ ತಾಂತ್ರಿಕ ನಡೆಯನ್ನು ಅನುಸರಿಸ್ತಾ ಇರುವಾಗ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಹೌದು ರಾಘವೇಂದ್ರ ಅವರೇ, ಈ ಜೆನ್ಸಿ ಜನರೇಷನ್ ಅಂತ ಏನು ಕರಿತೀವಿ, ಇವರೆಲ್ಲರ ತುಂಬಾ ಅಡಿಕ್ಷನ್ ಇರುವಂಥದ್ದು ಸೋಷಿಯಲ್ ಮೀಡಿಯಾಗೆ, ಫೋನ್ಗಳಿಗೆ. ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ರ ಇವರು ಅಭಿಜಿತ್ ದೀಪ್ಗೆ ಅಥವಾ ಈ CJP ಹುಟ್ಟಿಗೆ, ಅದರ ಬೆಳವಣಿಗೆಗೆ ಟಿಲ್ ಡೇ 20 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ಇದಕ್ಕೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಫ್ ಜೆನ್ಸೀಸ್ನೇ ಜಾಸ್ತಿ ಬಳಸ್ಕೊಂಡ್ಬಿಟ್ರ ಇವರು ಹಾಗಾದ್ರೆ? ಯಾಕೆಂದ್ರೆ ಒಂದು ಪಕ್ಷ ಕಚೇರಿ ಇಲ್ಲ, ಹೆಂಗ್ ಕೆಲಸ ಮಾಡುತ್ತೆ ಒಂದು ಪಕ್ಷ, ತಳಮಟ್ಟದಿಂದ ಸಂಘಟನೆ ಅಂತ ಕರಿತೀವಿ ಪಕ್ಷಕ್ಕೆ,
ಎಂಥದ್ದು ಇಲ್ರಿ 5 days ನಲ್ಲಿ ಒಂದು ಪಕ್ಷ ಉಟ್ಕೊಂಡ್ಬಿಡುತ್ತೆ, ಎಲ್ಲರನ್ನು ಬೀಟ್ ಮಾಡಿ 20 million ಫಾಲೋವರ್ಸ್. ಬಿಜೆಪಿಗಿಲ್ಲ, JDS-ಗಿಲ್ಲ, ಕಾಂಗ್ರೆಸ್ಗಿಲ್ಲ. ನೋಡಿ, ಈಗ ನಮ್ಮ ಅಪ್ಪ ಅಮ್ಮ ನಮಗೆ ಹೆಸರಿಟ್ಟವ್ರು ರಾಘವೇಂದ್ರ ಅಂತ. ಈಗ ಆಮ್ ಆದ್ಮಿಗೆ ಇರ್ಬೋದು, ಈಗ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿ ಅವ್ರು ಇರ್ಬೇಕು, ನಾಚಿಕೆ ಮನ ಮರೆಯೋದಿಲ್ಲನ್ರಿ. ಅವ್ರದೇ ಹೆಸರು ಇಟ್ಕೊಂಡವ್ರು, ಅವ್ರ ಅಪ್ಪ ಅವ್ರ ಅಜ್ಜ ಹೆಸರಿಟ್ಟವ್ರೆ ಕಾಂಗ್ರೆಸ್ ಪಕ್ಷ ಅಂತ. ಇದೇ ಕೇಜ್ರಿವಾಲ್ ಅವರು ಮತ್ತೆ ಒಂದಿಷ್ಟು ತಂಡಗಳು ಆಮ್ ಆದ್ಮಿ ಅಂತ ಹೆಸರಿಟ್ಕೊಂಡವ್ರೆ. ಅವ್ರ ಹೆಸರು ಮೇಲೆ ಓಟ್ ಕೇಳಿ ನೀವೇನೇ ಅಭಿವೃದ್ಧಿ ಮಾಡಿದ್ರೆ ಯುವಕರನ್ನ ದಾರಿ ತಪ್ಪಿಸೋಂಥ ಕೆಲಸನ ಇವತ್ತು ಯಾವುದೋ ಒಂದು ಹೆಸರನ್ನ ತಂದ್ಬಿಟ್ಟಿವ್ರು ಮುಂದಕ್ಕೆ ಬಿಡ್ತಾರಲ್ಲ. ಅಂದ್ರೆ ಇವರು ಇಲ್ಲಿವರೆಗೆ ಏನು ಕಾಂಗ್ರೆಸ್ 125 ವರ್ಷ ಈ ಹಾದಿ ತಪ್ಪಿಸೋ ಕೆಲಸನೇ ಮಾಡುತ್ತೆ. ಬರೀ ಮುಸ್ಲಿಂ ಹಿಂದೂಗಳಿಗೆ ಜಗಳ ಹಚ್ಚೋಂಥ ಕೆಲಸ, ಅವ್ರ ವೋಟ್ ಬ್ಯಾಂಕಿಗೋಸ್ಕರ ಕೆಲಸ ಮಾಡೋದು, ಇದನ್ನ ಮಾಡ್ತಾ ಬಂದಿದೆ. ಇದೇ ಕೇಜ್ರಿವಾಲ್ ಇವಾಗ ಪಕ್ಷ ನೋಡಿ, ಇವಾಗ ನೋಡಿದ್ರೆ ಈಗ ಯಾರೋ ಒಂದು ವಿಡಿಯೋ ನಿಮ್ಮವರು ಯಾರೋ ಮಾಡಿದ್ದಾರೆ, ಅವರು ಇದನ್ನ ಇದನ್ನ ಹೊಡೆದ ತಕ್ಷಣ ಕೇಜ್ರಿವಾಲ್ ಮುಖ ಓಪನ್ ಆಗುತ್ತೆ. ಆದ್ರೆ ನಾವು ಹೇಳೋದು ಜನತಾ ಪಕ್ಷ ಅದಕ್ಕೆ ಅಲ್ಲಲ್ಲ ಆಗ್ಲಿ, ಆದ್ರೆ ಈ ಒಂದು ಪಕ್ಷನ ಇವರು ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಈಗೇನು ಪಾಂಡವರು ಕೌರವರು ಎಲ್ಲಿ ಜಾಸ್ತಿ ಇದ್ರು ಆಮೇಲೆ ಗೆದ್ದವ್ರು ಯಾರು 7 ಜನ 8 ಜನ ಇವರನ್ನೇ ಗೆದ್ದವ್ರು. ಆದ ರೀತಿ ಇವತ್ತೇನಾಗಿದೆ, ಭ್ರಷ್ಟಾಚಾರದ ತುಂಬಿ ತುಳುಗಿ ಏನು 2G ಆಗೋಣ 3G ಆಗೋಣ ಅಲ್ಲ, ಸಾವಿರಾರು ಕೋಟಿಗಳು ಏನಾಯ್ತೋ ಗೊತ್ತಿಲ್ಲ. ಇವತ್ತು ನಮ್ಮ ಇವರು ಸ್ನೇಹಿತರು ಹೇಳೋದು 8 ಎದೆ ಪ್ರಧಾನಮಂತ್ರಿಗಳು ಅಲ್ಲ ರೀ, ಪ್ರಧಾನಮಂತ್ರಿಗಳು 56 ಇಂಚ್ ಎದೆ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು ಬಂದ ಮೇಲೆ ರೀ ಬಗ್ಗು ಪಡೆದಿರೋದು ಕಾಶ್ಮೀರದಲ್ಲಿ 13 ಜನ ನಮ್ಮ ಸಹೋದರರನ್ನ ವಿಧವೆ ಮಾಡಿದಂಥ ಇದನ್ನ ಹೋಗಿ ಪಾಕಿಸ್ತಾನದಲ್ಲಿ ಹೋಗಿ ಗುಂಡಾಕಿ ಸಾಯಿಸಿರೋದು ನಮ್ಮ ಪ್ರಧಾನಿಗಳದ್ದು ಹೆಮ್ಮೆ ನಮಗೆ. ಆ ರೀತಿ ಕೆಲಸಗಳು ಮಾಡಿದ್ದಾರೆ. ಎಲ್ಲದಕ್ಕೂ ಪ್ರಧಾನಿಗಳೇ ಉತ್ತರ ಕೊಡಬೇಕು, ಪ್ರಧಾನಿಗಳೇ ಉತ್ತರ ಯಾಕೆ ಬೇಕು ಮಂತ್ರಿ ಮಂಡಲ? ಪ್ರಧಾನಿಗಳೇ ಉತ್ತರ ಕೊಡಬೇಕು ಅಂದ್ರೆ ಅಲ್ಲ, ಅದನ್ನೇ ಪ್ರಧಾನಮಂತ್ರಿಗಳೇ ಉತ್ತರ ಕೊಡಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮ್ ಗಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ ಬೆಂಗಳೂರಲ್ಲಿ ಎಂತ ವ್ಯವಸ್ಥೆ ಅಂದ್ರೆ ಸಿದ್ದರಾಮಯ್ಯ ಈಗ ನಮಗೆ ಇಲ್ಲಿಂದ ನೀವು ಬನಶಂಕರಿಂದ ಮುಂದೋಗಿ ಅಲ್ಲೆಲ್ಲ ಫುಟ್ಪಾತ್ ಇದೆ, ಸ್ವಲ್ಪ ಗೋರಿಪಳ್ಳಿ ಅದು ಯಾವ್ದಾಇದೆ ಹೋಗಿ ಅಲ್ಲಿ ಫುಟ್ಪಾತೇ ಇಲ್ಲ. ಇದನ್ನ ಸರಿ ಮಾಡೋಕ್ಕೂ ಪ್ರಧಾನಿ ಬೇಕಾ? ಯಾಕೆ ಇಲ್ಲಿ ಲೋಕಲ್ ಇಂಥ ಲೀಡರ್ಗಳು ಮಾಡಲ್ವಾ ಇವರು? ಯಾಕೆ ಮಾಡ್ಬೇಕು ಮತ್ತೆ ಅಲ್ವಾ? ಈಗ ಸ್ಥಳೀಯ ಲೀಡರ್ಗಳು ನಿಮ್ಮ ಏರಿಯಾ ನೀವು ಕ್ಲೀನ್ ಮಾಡ್ಕೊಳ್ಳಿ ಆಯ್ತಾ. ಇಲ್ಲಿ ಅವ್ರಿಗೊಂದು ರೂಲ್ಸ್, ಅವ್ರ ಹೆಲ್ಮೆಟ್ ಹಾಕ್ತಂಗೆ ಓಡಾಡ್ಬೋದು, ಅವ್ರು ಏನು ಬೇರೆ ಟೋಪಿ ಹಾಕೊಂಡು ಹೋಗ್ಬೋದು. ಅದೇ ನಮ್ಮ ಹೆಣ್ಮಕ್ಳು 1-2 ಜನ ಸ್ಕೂಲಿಗೆ ಬಿಡಬೇಕು ಗಾಡಿನ, ಪಾಪ ಬೆಳಗ್ಗೆ ಟೈಮ್ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ಹಿಡಿದ್ಬಿಟ್ಟು ಪೊಲೀಸರು ಅವ್ರನ್ನ FIR ಹಾಕ್ತಾರೆ, ಅವ್ರ ಗಾಡಿ ಸೀಜ್ ಮಾಡ್ತಾರೆ, ಅವ್ರಿಗೆ ಫೈನ್ ಹಾಕ್ತಾರೆ. ಈ ಒಂದು ನಮಗೆ ಸಂವಿಧಾನ ಇರೋದು ಎಲ್ಲರಿಗೂ ಒಂದೇ ತರ ಇರಬೇಕು ಅಂತ, ಅವರಿಗೊಂದು ಇವರಿಗೊಂದು ಮಾಡುವಂತ ಕಾಂಗ್ರೆಸ್ ಪಕ್ಷ ಇವತ್ತು ಯಾವುದಲ್ಲ ರೀ. ನಮಗೆ ನಿಜವಾಗ್ಲೂ ನಿನ್ನೆ ನಮಗೆ ರಘು ಬಂದ್ಬಿಡ್ತು ಮುಖ್ಯಮಂತ್ರಿಗಳು ನೋಡಿ. ಈ ಒಂದು ಇಳಿ ವಯಸ್ಸಲ್ಲಿ ಇದು ಲಾಸ್ಟ್ ಮುಖ್ಯಮಂತ್ರಿ ಸ್ಥಾನ ಅನ್ಸುತ್ತೆ ರೀ. ಯಾವುದೋ ಜಿಲ್ಲೆ ಪಾರ್ಟಿಯ ಟಿ ಶರ್ಟ್ ಅನ್ನ ಇವರು ಅನಾವರಣ ಮಾಡ್ತಾರೆ ಅಂದ್ರೆ ಎಲ್ರಿ ಹೋಯ್ತು? ಅಲ್ಲಲ್ಲ, ಹಾಕೊಂಡಿಲ್ಲ. ಇನ್ನು ಅವ್ರಿಗೆ ರಾಹುಲ್ ಗಾಂಧಿ ಅವರು ಅಥವಾ ಸೋನಿಯಾ ಗಾಂಧಿ ಅವ್ರದ್ದು ಹಿನ್ನೆಲೆ ಅವ್ರು ಹೇಳಿಲ್ಲ ಅಂದ್ರೆ ಅವ್ರಿಗೆ ಕೆಲಸ ಮಾಡಲ್ಲ. ಯಾಕಂದ್ರೆ ಅವರು ಅಲ್ಲಿಂದ ಒತ್ತಿದ್ರೆ ಸೀಲ್ ಒತ್ತಿದ್ರೆ ಇವರು ಮಾಡೋದು ಸೈನ್ ಹಾಕೋದು ಆಯ್ತಲ್ಲ. ಮೇಲಿಂದ ಆರ್ಡರ್ ಬಂದಿದೆ ಅಂದ್ಮೇಲೆ ಅವಾಗ ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಅಪ್ಪ ಅಮ್ಮ ಇಟ್ಟಿರೋ ಹೆಸರು, ಅವ್ರ ತಾತ ಮುತ್ತಾತ ಹೆಸರು ಇಟ್ಕೊಳಕ್ ನಾಚಿಕೆ ಆಗಿದೆ. ಅವರಿಗೆ ಹೇಳ್ಕೊಳ್ಳೋ ಅಂಥದ್ದು ಯಾವುದೋ ಅಭಿವೃದ್ಧಿ ಕೆಲಸಗಳಿಲ್ಲ. ಇನ್ಮೇಲೆ ಇವಾಗ ಎಲ್ಲ ಕಡೆನೂ ಪಾಪ ಹೋಗ್ಬಿಟ್ಟಿದೆ. ಈಗ ನೋಡಿ 5 ಜನ ಗೆದ್ದವ್ರೆ ತಮಿಳ್ನಾಡಲ್ಲಿ, 4-5 ಜನ, ಅದಕ್ಕೆ 2 ಜನ ಸಚಿವ ಸ್ಥಾನ ಕೊಟ್ಟವ್ರೆ. ಅದು ಅವ್ರ ಪುಣ್ಯ. ಯಾಕೆಂದ್ರೆ ಪಾಪ ಇನ್ನೊಂದು 10 ಹೆಂಗೋ ಓಟ್ ಮಾಡೋರು ವಿಜಯ್ ಅವರಿಗೆ. ಇನ್ನೊಂದು 10 ಸೀಟ್ ಬಂದ್ಬಿಟ್ಟಿದ್ರೆ ಒಂದು ಪಾರ್ಟಿ ಆಗಿ ಅವ್ನು ನೆಮ್ಮದಿಯಾಗಿ ಕೆಲಸ ಮಾಡೋನು. ಈಗ ಇವ್ರು ಹೋಗಿ ಸೇರ್ಕೊಂಡ್ರೆ ಅಲ್ಲಿ ನೋಡಿ, ಅಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ ಹೆಂಗೆ ಪಾಪ. ಇಷ್ಟು ವರ್ಷಗಳ ಕಾಲ ಅವರು ಈ ಮುಂಚೆ ಇರೋ ಮುಖ್ಯಮಂತ್ರಿಗಳ ಜೊತೆಗಿದ್ರು. ಅವರು ಯಾವಾಗ ಅಧಿಕಾರ ಇವನಿಗೆ ಬಂದ್ಬಿಡುತ್ತೆ ಚೆಕ್ ಅಂತ ಚೇಂಜ್ ಹಾಕಾರೆ. ಇಲ್ಲಿ JDS ಬಗ್ಗೆ ಮಾತಾಡ್ತಾರೆ, ಅಧಿಕಾರ ಇದೆ. ಅವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೆಲ್ಲ ರಾಜ್ಯ ಸುತ್ತಾ ಇದ್ದಾರೆ. ಯುವಕ ನಮ್ಗೆ ಹೆಮ್ಮೆ ಆಗುತ್ತೆ. ಈಗ ಅದ್ರ ಬಗ್ಗೆ ನಮ್ಮ DK ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಏನೋ ನಿನ್ನ ಸ್ಟೇಟಸ್ ಗೊತ್ತಲ್ಲ ರೀ. ಒಬ್ಬ ಯುವಕನ ಬಗ್ಗೆ ಅಂತ ಮುತ್ಸದ್ದಿ 65 ವರ್ಷದ DK ಶಿವಕುಮಾರ್ ಸಾಹೇಬ್ರು ಮಾತಾಡಬಾರ್ದು. ಇವತ್ತು ನೋಡ್ರಿ, ಟೌನ್ ಸೀಟ್ ಯಾರಿಗೆ ಬೇಕಾಗಿದ್ರೆ 1800 ಕೋಟಿ, 18,000 ಕೋಟಿ, 18,000 ಕೋಟಿ ದುಡ್ಡನ್ನ ಇವತ್ತು ರಸ್ತೆ ಗುಂಡಿಗಳು ಮುಚ್ಚಕ್ಕೆ ದುಡ್ಡಿಲ್ಲ. ಇದೇನು ಇವಾಗ ನಾವು ನಿಮ್ಮ ಮುಂದೆ ಗುಂಡಿಗಳು ಬಿದ್ದಿದ್ದಾವೆ, ನಿಮ್ಮ ಸ್ಟುಡಿಯೋ ಮುಂದೆ ಗುಂಡಿಗಳಿದ್ದಾವೆ. ಇವತ್ತು ಯಾವುದೇ ನೋಡಿ, ನಿನ್ನೆ ಮರಗಳು ನಾವು ಬರೀ ಬಸವೇಶ್ವರ ನಗರದ ನಾಗರಬಾವಿ ನಮ್ಮ ಆಫೀಸಿಂದ ಮನೆಗೆ ಬರೋದಕ್ಕೆ ಮಿನಿಮಮ್ 2 ಗಂಟೆ ಆಗಿದೆ. ಆ ಒಂದು ಸಂಧಿ ರೋಡ್ಗಳಲ್ಲಿ ಇವತ್ತು ಮರಗಳು ಬಿದ್ದಿದ್ದಾವೆ ರೀ. 9:30 ಇವತ್ತು ಯಾಕೆ ಬೇಕು? ಉಸ್ತುವಾರಿ ಸಚಿವರಿದ್ದಾರೆ,
ಈ ಉಸ್ತುವಾರಿ ಸಚಿವರಾಗಿ ಬೆಂಗಳೂರಲ್ಲಿ ಏನು ಅಭಿವೃದ್ಧಿ ಮಾಡಿದಿರ ನೀವು? ಮುಖ್ಯಮಂತ್ರಿ ನಾವ್ ಹೇಳದ್ ನೋಡ್ರಿ, ಇಡೀ ನೀವು ರಾಜ್ಯ ಕೇಳ್ತಾ ಇದ್ರ ಇಡೀ ಅಲ್ಲಲ್ಲ, ನಾವು CJP ಬೆಂಬಲಿಸೋದಂತಲ್ಲ, ನಾವು ಯುವಕರಿಗೆ ಒಂದು ಎಚ್ಚೆತ್ತುಕೊಂಡು ಈ ಒಂದು ಮೂರ್ಖ ಪಕ್ಷ ಇರ್ಬೋದು ಇದು, ಅಥವಾ ಜನಗಳನ್ನ ಇವ್ರು ನಿಜವಾಗ್ಲೂ ಅಭಿವೃದ್ಧಿ ಮಾಡ್ತಾರೆ ಅದು ಹಿನ್ನೆಲೆ ಇರೋ ಯುವಕನೇ ಆಗಿದ್ರೆ ಅವ್ನು ನೇರವಾಗಿ ಬರಲಿ, ಬಂದ್ಬಿಟ್ಟು ಅವ್ನ ಪಕ್ಷ ಕಟ್ಕೊಳ್ಳಿ. ಅದೇ ರೀತಿ ಅಖಿಲೇಶ್ ಯಾದವ್ ಅಂತೆ, ಮಮತಾ ಬ್ಯಾನರ್ಜಿ ಅಂತೆ, ಇವ್ರು ಯಾರೋ ಕೇಜ್ರಿವಾಲ್ ಪಕ್ಷದವರಂತೆ, ರಾಹುಲ್ ಗಾಂಧಿ ಅಂತೆ, ಇವರೆಲ್ಲ ಸೇರ್ಕೊಂಡು ಹೊನ್ನಾರ ಇಂದ ಏನಾಗುತ್ತೆ ಇವತ್ತು ಅತಂತ್ರ ದೇಶವನ್ನ ಅತಂತ್ರ ಸ್ಥಿತಿ ತರಬೇಕ್ರಿ. ಇವತ್ತು ನಾವು ಸಮೃದ್ಧವಾಗಿ ಇವತ್ತು ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇದೆ, ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ದೇಶದ ತರ ನಮ್ದು ಅತಂತ್ರ ಸ್ಥಿತಿ ಇಲ್ಲ ಅಂದ್ರೆ ಇವತ್ತು ನೋಡಿ ಅದೇ ಪಾಕಿಸ್ತಾನದಲ್ಲಿ ತಿನ್ನಕ್ ಅನ್ನ ಇಲ್ಲ, ಪೆಟ್ರೋಲ್ ರೇಟ್ ಗಗನಕ್ಕೆ ಹೋಗಿದೆ. ಅದೇ ಬಾಂಗ್ಲಾದೇಶದಲ್ಲಿ ಅಧೋಗತಿ ಆಗಿದೆ. ನಮ್ಮ ನೂರಾರು ಕಾರ್ಖಾನೆಗಳಿದ್ದು ಎಷ್ಟು ನೂರಾರು ಜನ ಗಾರ್ಮೆಂಟ್ಸ್ ಉದ್ಯೋಗಿಗಳಿದ್ರು, ಇವತ್ತೆಲ್ಲ ಅತಂತ್ರವಾಗಿ ಓಡೋಗಿದ್ದಾರೆ. ಇವತ್ತು ನಮ್ಮ ದೇಶವನ್ನು ಸ್ವ ಅತಂತ್ರ ಸ್ಥಿತಿಗೆ ತರೋದಕ್ಕೋಸ್ಕರ ಇವ್ರು ಏನಾಗಿದೆ ಅಂದ್ರೆ ತಲೆಮಾರು ತಿನ್ನ ಅಷ್ಟು ನೂರಾರು ಕೋಟಿಗಳ ದುಡ್ಡನ್ನ ಮಾಡಿಟ್ಕೊಬಿಟ್ಟಿದೆ ಕಾಂಗ್ರೆಸ್ಸು. ಈಗ ಒಂದು ಬರೀ 5 ವರ್ಷ ಆಳಿದಂತ ಕೇಜ್ರಿವಾಲ್ ಅವರು ಎಲ್ಲರೂ ಈಗೇನು ಯುವಕರು ಏನಾಗಬೇಕಾಗಿದ್ರಿ? ಆಯ್ತಲ್ಲ, ಯುವಕರು ಯುವಕರು ಹಾದಿ ತಪ್ಪಿಸುವಂತ ಕೆಲಸ ಮಾಡ. ನಾನು ಹೇಳೋದು ಇವರೇ ನಾವು ಬೆಂಬಲಿಸ್ತೇವ್ರಿ, ನಾವಿದೇ ಆಮ್ ಆದ್ಮಿ ಬೆಂಬಲಿಸ್ತೇವೆ. ನೀವು ಮಾಡಿರೋ ಅಭಿವೃದ್ಧಿ ಕೆಲಸಗಳು, ನೀವು ಮಾಡಿರೋ ಹೇಳಿಕೆಗಳು ನೇರವಾಗಿ ಪಕ್ಷ ಕಟ್ಟಿ, ನಿಮ್ದೇ ಆಮ್ ಆದ್ಮಿ ಪಕ್ಷದ ಹೆಸರು ಹೇಳ್ಕೊಂಡು ನೀವು ಪಕ್ಷ ಮಾಡಿ ಜನಗಳಿಗೆ ಮುಟ್ಸುವಂತ ಕೆಲಸ ಮಾಡಿ. ನೀವು ಯಾಕೆ ಹಿಂಬಾಗಿಲಿನಿಂದ ಯಾವುದೋ ಒಬ್ಬನ ಪಕ್ಷ ಕಟ್ಟಿರೋನ ಯಾಕೆ ನೀವು ಬಲವಂತ ಮಾಡಿ? ಯಾಕಂದ್ರೆ ಇವತ್ತು ನೋಡಿ ಇರ್ಷದ್ ಅವರೇ, ನೀವು ಸ್ವತಂತ್ರವಾಗಿ ಮಾಡಿ, ಯಾರಿಗೆ ಇನ್ನೊಬ್ಬರನ್ನ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಎಸ್ ರಾಘವೇಂದ್ರ ಅವರೇ, ಈ ಒಂದು ಪಕ್ಷಕ್ಕೆ ಲೈಫ್ ಸ್ಪ್ಯಾನ್ ಇರುತ್ತೆ ಅಂತ ಹೇಳ್ತೀರಾ ನೀವು? ಆಯುಷ್ಯ ಇದೆ ಅಂತಂತೀರಾ ಅಥವಾ ಹೆಂಗದು ರೂಪುಗೊಳ್ಳಬಹುದು, ಆದ್ರೂ ಏನಾಗಬಹುದು ಅಂತ? ನಮ್ಮ ಆಮ್ ಆದ್ಮಿ ಪಕ್ಷ ಹುಟ್ಕೊಳ್ಳೋದಕ್ಕೂ ಅಣ್ಣಾ ಹಜಾರಿ ಅಂತ ಒಂದು ಅದ್ಭುತ ಹೋರಾಟಗಾರರು ಪಟ್ಟಂತ ಶ್ರಮ. ಅಣ್ಣಾ ಹಜಾರಿ ಅವರು ಕುತ್ಕೊಂಡು ಏನು ಜತರ್ ಮಂತರಲ್ಲಿ ಯಾವುದು ಇದರಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಅವರ ಜೊತೆಗೆ ಇವ್ರೇನು ಕುತ್ಕೊಂಡಾಗ ಅವರನ್ನು ಹೊರಗಡೆ ಇಟ್ಟು ಈ ಒಂದು ಆಮ್ ಆದ್ಮಿ ಪಕ್ಷ ಕಟ್ತಾರೆ. ಅದಾದ ನಂತರ ಇದೇನಾಗುತ್ತೆ ಏನಾಯ್ತು ಅನ್ನೋದು ಅಲ್ಲಲ್ಲ, ನನಗೆ ಗೊತ್ತಿಲ್ಲ. ಅವರು ಅಣ್ಣಾ ಹಜಾರಿ ಅವರನ್ನು ಹೈಜಾಕ್ ಮಾಡಿದ್ರು. ಅಣ್ಣಾ ಹಜಾರಿ ಅವರ ಹೋರಾಟ, ಅಣ್ಣಾ ಹಜಾರಿ ಅವರ ಹೋರಾಟ, ಅಣ್ಣಾ ಹಜಾರಿ ಕೇಜ್ರಿವಾಲ್ ಯಾರು ಅಂತ ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಯುವಕರಿಗೆ ಎಲ್ರಿಗೂ ಗೊತ್ತಿರೋ ವಿಷಯ ಅಣ್ಣಾ ಹಜಾರಿ ಅವರ ಹೋರಾಟಕ್ಕೆ ಅಪೋಸ್ ಮಾಡಿದ್ರು. ಇಲ್ಲ, ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ಅವರ ಹೋರಾಟದಿಂದಲೇ ಕೇಜ್ರಿವಾಲ್ ಯಾರು ಅಂತ ಗೊತ್ತಾಗಿತ್ತು ನಮ್ಮ ದೇಶಕ್ಕೆ. ಕೇಜ್ರಿವಾಲ್ ಯಾರು ಅಂತ ಮೀಡಿಯಾದಿಂದ ಗೊತ್ತಾಗಿದ್ದು. ಅಣ್ಣಾ ಹಜಾರಿ ಅವರು ಹೈಜಾಕ್ ಮಾಡಿದ್ರು. ಇವತ್ತಿದೆ ಕೇಜ್ರಿವಾಲ್ IRS ಮಾಡಿದ್ಮೇಲೆ ಆವಾಗಿಂದನೂ ಸೋಷಿಯಲ್ ಆಕ್ಟಿವಿಸ್ಟ್. ಅಲ್ಲಿಂದ ಅವರಿಗೆ ಅವ್ರನ್ನ ಮಾತಾಡಬೇಕು ಬಂದಿಲ್ಲ. ಅಣ್ಣಾ ಹಜಾರಿ ಅವರನ್ನು ಹೈಜಾಕ್ ಮಾಡಿದಂತ ಆಮ್ ಆದ್ಮಿ ಪಕ್ಷ ಅಂತ ನಾವು ನೇರವಾಗಿ ಹೇಳ್ತೇವೆ. ಅದಕ್ಕೆ ನಮ್ಮ ಹತ್ರ ದಾಖಲೆ ಇದೆ, ಪ್ರೂವ್ ಇದೆ, ನಮ್ಮ ದೇಶದ ಜನಗಳಿದ್ದಾರೆ. ಕೇಜ್ರಿವಾಲ್ ರಾಜಕೀಯ ಪಾರ್ಟಿ ಮಾಡ್ತೀನಿ ಅಂತ ಅವ್ರ ಜೊತೆ ಸೇರ್ಕೊಂಡಿಲ್ಲ. ಏನ್ ಅಣ್ಣಾ ಹಜಾರಿ ಅವರಿಗೆ ಬೆಂಬಲ ಬರುತ್ತೆ, ಸಪೋರ್ಟ್ ಮಾಡ್ತಾರೆ. ಮರಿಬಾರ್ದು. ಇವರು ಹೈಜಾಕ್ ಮಾಡಿದ್ರಿಲ್ಲ. ನೋಡಿ, ಒಂದು ರಾಜಕೀಯ ಪಕ್ಷ ಕನ್ನಡದ ಪರ, ಕನ್ನಡದ ಯುವಕರ ಪರ ಇದೆ. ನಾನು ಯಾವುದೇ ಪಕ್ಷಕ್ಕಿಲ್ಲ. ಇಲ್ಲಿ ನಾನು ವಾಸ್ತವ ಸ್ಥಿತಿ ಹೇಳ್ತಾ ಇರೋದು, ನಾನು ಕಣ್ಣಾರೆ ಓದಿರೋದು, ನಾನು ಕಣ್ಣಾರೆ ಟಿವಿಯಲ್ಲಿ ನೋಡಿರೋದು, ಮಾಧ್ಯಮದಲ್ಲಿರೋದು. ಅಣ್ಣಾ ಹಜಾರಿ ಅವರು ಜೊತೆ ಸೇರ್ಕೊಂಡು ಕೇಜ್ರಿವಾಲ್ ಅವರು ಹೋರಾಟ ಮಾಡಬೇಕಾದಾಗ ಯಾವುದೇ ಗೊತ್ತಿರ್ಲಿಲ್ಲ ಇವ್ರ ಪಕ್ಷ ಕಟ್ತಾರೆ ಅಂತ ಹೇಳಿ. ಅಣ್ಣಾ ಹಜಾರಿ ಅವರು ಪಕ್ಷ ಕಟ್ಟಬೇಕಾದ ಹೊರಗಡೆ ಇಟ್ರು, ಅವರನ್ನು ಹೈಜಾಕ್ ಮಾಡಿದ್ರು ಇದೇ ಒಂದು ಕೇಜ್ರಿವಾಲ್ ಅವರು ಆಮ್ ಆದ್ಮಿ ಪಕ್ಷದವರು. ಆಯ್ತಲ್ಲ, ಅದೇ ರೀತಿ ಇವತ್ತು ಅವರ ನಮಗೆ ಯಾವುದೇ ಪಕ್ಷ, ನಾವು JDS ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಯಾವುದೇ ನಮ್ಮಲ್ಲಿ ಎಲ್ಲ ಸ್ನೇಹಿತರು ಇದ್ದಾರೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಬೆಂಬಲ ಕೊಡ್ತೇವೆ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ಬೇರೆ ಹಾದಿಯಲ್ಲಿ ಹೋಗ್ತಾರೆ, ಅವ್ರನ್ನ ದೋಷಿಸೋ ಕೆಲಸ ನಾವು ಯಾವಾಗಲೂ ವಿರೋಧ ನೋಡ್ರಿ. ಅಲ್ಲ, ಇದು ನೋಡ್ರಿ, ಇದು ಒಂದು ಯುವಕರನ್ನ ಹಾದಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ. ನಮ್ಮ ಯುವಕರಿಗೆ ಕೈ ಮುಗಿದು ಬೇಡ್ಕೊಂತೇವೆ, ನಿಮ್ಮ ತಂದೆ ತಾಯಿಗಳೇ ದೇವ್ರು ನಿಮಗೆ. ಆಯ್ತಲ್ಲ, ಯಾರು ಒಬ್ಬ ಹುಡುಗನ ಬಲಿ ತಗೊಂಡ್ರೆ ಯಾವ ಪಕ್ಷದ ನಿಮ್ ತಂದೆ ತಾಯಿಗೆ ಒಬ್ಬ ಮಗನ ತಂದು ಕೊಡಲ್ಲ. ಇವತ್ತು ನಾಳೆ ದಿನ ಅವನು ಮುಂದಿನ ತಿಂಗಳಲ್ಲಿ ಏನೋ ಒಂದು ಅಲ್ಲಿಂದಲೂ ಯಾವುದೋ ದುಡ್ಡು ಬರುತ್ತೆ. ಇವತ್ತು ಯಾಕೆಂದ್ರೆ ನಾವು ಅಮೆರಿಕ ಇವತ್ತು ನಮ್ಮ ಒಂದು ಸ್ನೇಹ ದೇಶ ಅನ್ಕೊಂಡಿದ್ದೀವಿ. ಇವತ್ತು ಅಮೆರಿಕನು ಮೋದಿ ಅವರನ್ನ ಏನಾದರೂ ಮಾಡಿ ತೆಗಿಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಚೀನಾಕ್ಕೆ ಬಂದಿರ್ಬೋದು. ಅದೇ ಥರನೇ ಇವತ್ತು ನಾವೆಲ್ಲ ಎಲ್ಲ ಪಕ್ಷದವರು ಸೇರಿ ಇವತ್ತು ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಕಾಪಾಡ್ಕೋಬೇಕು.
ಏನು ಆರ್ಥಿಕ ಸಲಹೆಗಳು ನೀಡಿದ್ರು, ಪೆಟ್ರೋಲ್ ಡೀಸೆಲ್ ಉಳಿಸಿ, ಸೈಕಲ್ನ ಯೂಸ್ ಮಾಡಿ ಅಥವಾ ಜಾಸ್ತಿ ಖರ್ಚು ಮಾಡಬೇಡಿ ಅಂತ ಮೋದಿಯವರ ಸಲಹೆಗೆ ನಾವೆಲ್ಲ ಹೋಗೊಟ್ಟು ಆ ಒಂದು ಕೆಲಸ ಮಾಡ್ಬೇಕು ಬಿಟ್ರೆ, ಇವತ್ತು ನಮ್ಮ ದೇಶವನ್ನು ಒಡೆಯುವಂಥ ಕೆಲಸ ಯಾವ ಯುವಕರು ಮಾಡಬಾರ್ದು, ಯಾವುದೇ ಪಾರ್ಟಿ ಮಾಡಬಾರ್ದು. ಇವತ್ತು ನಾವು ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಯಾವತ್ತೂ ಆಮ್ ಆದ್ಮಿ ಪಕ್ಷ ಸರಿ ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಇವತ್ತು ಮೊಟ್ಟ ಮೊದಲು ನಾನೊಬ್ಬ ಯುವಕ ಆಗಿ, ನಾನು ಒಬ್ಬ ಕನ್ನಡಿಗನಾಗಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವ್ರು ಯಾವುದೋ ಒಂದು ಜಿರ್ಲೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದಾಗ ಅದು ಜಿರ್ಲೆ ಪಕ್ಷ ಕಟ್ಟಿರೋ ಅಂತ ಮನುಷ್ಯ ಅಲ್ಲ, ಕಟ್ಟಿರೋ ಅಂತ ಪಕ್ಷ, ಕಟ್ಟಿರೋ ಅಂತ ಒಂದು ಪಕ್ಷದವನು ಇವರೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇರುವಂತ ವ್ಯಕ್ತಿ. ಇವರೇ ಸೋಷಿಯಲ್ ಮೀಡಿಯಾವನ್ನ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಆಮ್ ಆದ್ಮಿ ಪಾರ್ಟಿಗೆ ಆತನ ಸಾಮರ್ಥ್ಯ ಏನು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ಅನ್ನೋದು ಗೊತ್ತಿದೆ. ಹೌದು. ಮೊದಲನೇದಾಗಿ ಇನ್ನ ಸಿಜೆಪಿ ರಾಜಕೀಯ ಪಕ್ಷ ಆಗಿಲ್ಲ, ಅದು ಬರೀ ಸೋಷಿಯಲ್ ಮೀಡಿಯಾ. ಸರ್, ಎಲ್ಲಾ ಪಕ್ಷಗಳನ್ನ ಮೀರಿಸಿದಂತ ಫಾಲೋವರ್ಸ್ ನ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊಂಡಿರುವಂತಹ ಒಂದು ಕಚೇರಿಯೇ ಇಲ್ಲದಂತಹ ಪಕ್ಷ. ನೀವೇ ಹೇಳ್ತಾ ಇದ್ರಲ್ಲ, ನೀವೇ ಬೆಂಬಲ ಕೊಟ್ಟಿದ್ದೀರಾ, ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ. ನಾವು ಆಮ್ ಆದ್ಮಿ ಪಾರ್ಟಿಯವರು ನರೇಂದ್ರ ಮೋದಿ ಅವರಿಗೆ ಇಲ್ಲಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ನಾವು ಆಮ್ ಆದ್ಮಿ ಪಾರ್ಟಿ ಪಕ್ಷ ಮುಗ್ದೋಯ್ತು ಅಂತ ಸ್ವತಂತ್ರವಾಗಿ ಎಚ್ಚರಿಕೆ ಕೊಡ್ರಿ. ಆಮ್ ಆದ್ಮಿ ಪಾರ್ಟಿ ಬರೀ 5 ದಿವಸದಲ್ಲಿ ನಮ್ ಜೊತೆಲಿ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಿರೋರು ಅವ್ರು ಏನ್ ಮಾಡ್ಬೋದು ಅಂತ ತೋರಿಸಿದಕ್ಕೆ ಇಷ್ಟು ಬಳಬಿಳಿ ಅಂತ ಇದ್ದೀರಾ. ಏನಾದ್ರೂ ಆಮ್ ಆದ್ಮಿ ಪಾರ್ಟಿ ಅವ್ರ ಶಕ್ತಿ ತೋರಿಸಿದ್ರೆ ಏನಾಗುತ್ತೆ ಅಂತ ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಏನು ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವ್ರ ಪರವಾಗಿ ಅವ್ರು ಮಾತಾಡಿದ್ರು. ನಾವು ಬೆಳಿಗ್ಗೆ ಎದ್ದೋಳಿದ್ರೆ ಭಾರತದ ಬಗ್ಗೆ ಮಾತಾಡ್ತೀವಿ, ಆದ್ರೆ ಬಿಜೆಪಿ ಅವರು ಬೆಳಗ್ಗೆ ಎದ್ದೋಳಿದ್ರೆ ಬರೀ ಪಾಕಿಸ್ತಾನ, ಏನು ಸಾರಿ ಇಲ್ಲ ಸರ್, ನಾವು ಫೈಟ್ ಬ್ಯಾಕ್ ಮಾಡ್ತೀವಿ. ಇರಾನಿನ ದೊರೆ ಸತ್ತೋದ್ರೆ ಮಾಡ್ತೀವಿ. ಯಾರ ಬಗ್ಗೆ ಪ್ರೀತಿ ಇದೆ? ಇರಾನಿನ ದೊರೆ ಯಾರೋ ಸತ್ತೋದ್ರೆ ನಮ್ಮಲ್ಲಿ ಸ್ಟ್ರೈಕ್ ಮಾಡಿ ಇಲ್ಲಿ ಬಂದು ಎಲ್ಲಾದ್ರೂ ಆಮ್ ಆದ್ಮಿ ಪಾರ್ಟಿ ಮಾಡಿದ್ವಿ ಅಷ್ಟೇ ಹೇಳ್ತಾ ಇದ್ವಿ ನಾವು. ನೀವು ಸ್ವತಂತ್ರವಾಗಿ ಧ್ವನಿ ಎತ್ತಬಹುದಿತ್ತು, ಇನ್ನು ಎಫೆಕ್ಟಿವ್ ಆಗಿ ಆಮ್ ಆದ್ಮಿ ಪಾರ್ಟಿ ಧ್ವನಿ ಎತ್ತರದ್ ನಾವು. ಈಗ ನೋಡಿ, ನಾವು ಇವರು ಹೇಳಿದಂಗೆ ಆಮ್ ಆದ್ಮಿ ಪಕ್ಷನೇ ಈ ಬಿಟ್ಟಿ ಭಾಗ್ಯಗಳ ಪಿತಾಮಹ ಅಂತ ಅವ್ರು ಹೇಳಿದ್ರು. ಇವಾಗ ಬಿಟ್ಟಿ ಭಾಗ್ಯ ಇಲ್ಲ ಸರ್, ಅವರೇ ಹೇಳಿದ್ದು, ಬಿಟ್ಟಿ ಭಾಗ್ಯ ಯಾವುದು ಇಲ್ಲ. ಇದು ನಮಗೆ ಬೇಕಾಗಿರೋದು ಸರ್, ಬಿಟ್ಟಿ ಭಾಗ್ಯ ಇಲ್ಲ. ಜನ ಕೊಟ್ಟಿರೋ ತೆರಿಗೆಯಿಂದ ನಮಗ್ ಬೇಕಾಗಿರೋದು, ನಮ್ಮ ಜನಗಳಿಗೆ ಬೇಕಾಗಿರೋ, ಯುವಕರಿಗೆ ಬೇಕಾಗಿರೋದು ಇವತ್ತು ಫ್ರೀ ಆಗಿರೋ ಎಜುಕೇಶನ್ ಬೇಕು. ಆಮೇಲೆ ಟ್ರೀಟ್ಮೆಂಟ್, ಇವತ್ತೊಂದು ಆಸ್ಪತ್ರೆಗೆ ಹೋದ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಮಾಡಿ ಗಾಡಿಗಳು ಕೊಡ್ತಾರೆ. ಆ ರೀತಿಯ ಒಂದು ಟ್ರೀಟ್ಮೆಂಟ್ ಮಾಡುವಂಥದ್ದು, ಚಿಕಿತ್ಸೆ ಮಾಡುವಂತ ವ್ಯವಸ್ಥೆ ಬೇಕು. ನಮ್ಮ ರೈತರಿಗೆ ಫ್ರೀಯ ಕರೆಂಟ್ ಕೊಟ್ಟು, ನೀರು ಕೊಟ್ಟು ಸೌಲಭ್ಯ ಮಾಡುವಂತ ಕೆಲಸ ಮಾಡಬೇಕು. ಅಂತ ಪಕ್ಷಗಳಿಗೆ ನಾವು ಬೆಂಬಲ ಕೊಡ್ತೇವೆ. ಆದ್ರೆ ಈ ವ್ಯವಸ್ಥೆ ಎಲ್ಲ ಆಮ್ ಆದ್ಮಿ ಪಾರ್ಟಿನೇ ಸರ್ ಕೊಡೋದು, ಬೇರೆ ಪಕ್ಷಗಳು ಯಾರು ಕೊಡಲ್ಲ. ದಯವಿಟ್ಟು ಕೊಟ್ಟಿಲ್ಲ, ಅದನ್ನು ಸರ್ ಕೊಟ್ಟಿಲ್ಲ, ಕೊಡ್ತಾ ಇದೀವಿ. ಪಂಜಾಬ್ ಅಲ್ಲಿ ಕೊಡ್ತಾ ಇದೀವಿ, ನಿಮಗೆ ಮಾಹಿತಿ ಕೊಡ್ತಾ ಇದೆ ಅಷ್ಟೇ. ದಯವಿಟ್ಟು ಮಾಹಿತಿ ತಗೊಳ್ಳಿ. ಈ ರೀತಿ ಹೇಳ್ತಾ ಇರೋದೆಲ್ಲ ಪಂಜಾಬ್ ಅಲ್ಲಿ ಕೊಟ್ಟಿದ್ದೀವಿ, ಸರ್ಕಾರ ನಡೆಸ್ತಾ ಇದೀವಿ, ತೋರಿಸ್ತೀವಿ. ಅದು ಹೋಗ್ತಾ ಇದೆ ಸರ್ಕಾರ, ಆಯ್ತಲ್ಲ? ಇದನ್ನೆಲ್ಲ ಸರ್ ನಿಮ್ಗೆ ಮಾಹಿತಿ ಇಲ್ಲ, ಪಂಜಾಬ್ ಫಾರ್ಮರ್ಸ್ ಬಗ್ಗೆ ನೀವು ಮಾತಾಡಂಗೇ ಇಲ್ಲ. ನೀವು ಬಿಜೆಪಿ ಸಪೋರ್ಟ್ ಮಾಡ್ತಿರೋ ಪಕ್ಷ, ದಯವಿಟ್ಟು ಅದ್ರ ಬಗ್ಗೆ ಮಾತಾಡಲ್ಲ. ನೀವು ವ್ಯವಸ್ಥೆ ಕೊಟ್ಟಿದ್ರೆ ನಿಮ್ಗೆ ವೋಟ್ ಹಾಕ್ತಾ ಇದ್ರು ಜನಗಳು. ಒಟ್ಟಾರೆ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ